ನಮಸ್ಕಾರ ರೀ. ಸ್ವಚ್ಛ ಮನಸ್ಸಿನ ಸಾವುಕಾರ ಮಂದಿಗೆ ನಾನು ನಿಮ್ಮ ಬೆಳಗಾವಿ ಹುಡುಗಿ, ಅದರ ಜೊತೆಗೆ ದೇಶಿಕ ಯುವ ಸೈನಿಕನ ಮಾಡದಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಲು ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೋತ ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಡೇ 8 ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ 3 ರೌಂಡ್ ಅಂದರೂ ಆಗ್ಯಾವ. ಇದು 4ನೇ ರೌಂಡು. ಫುಲ್ ಬೆವರು ಬಂದುಬಿಟ್ಟೈತಿ. ಏನಪ್ಪ ಅಂತಂದ್ರೆ ಹಂಗೆ ವಾಕಿಂಗ್ ಮಾಡ್ಕೋತ ನಿಮ್ಮ ಜೊತೆ ಮಾತಾಡ್ಬೇಕು ಅಂದ್ಕೊಂಡು ನಾನು ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ. ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೋರಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೋದ್ರೆ ಇದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ. ಬೆಳಗಿನ ಕ್ಲೈಮೇಟೆಲ್ಲ ಈ ಥರ ಐತ್ರಿ ಗೈಸ. ರೆಗ್ಯುಲರಾಗಿ ನೀವು ನನ್ನ ವೀಡಿಯೋ ನೋಡೋದಿದ್ರೆ ಗೊತ್ತಾಗೇ ಬಿಡ್ತೈತೆ ನಿಮಗೆ ನಾನು ಎಲ್ಲಿರ್ತೀನಿ, ಏನು ಮಾಡ್ತೀನಿ ಅಂತೇಳಿ. ನಾನೇನೂ ಕೆಲಸ ಅಂತೂ ಮಾಡೋಂಗಿಲ್ಲ, ಹೌಸ್ ವೈಫ್ ಅದೀನಿ. ಏನಪ್ಪ ಅಂತಂದ್ರೆ ಒಬ್ಬ ಸೈನಿಕನ ಹೆಂಡತಿಯಾಗಿ ನಮ್ಮ ಊರನ್ನು ಬಿಟ್ಟು ನಾವು ಹೊರಗಡೆನೇ ಇರಬೇಕಾಗ್ತೈತಿ. ಆಲ್ಮೋಸ್ಟ್ ನಾನಂತರೂ ಕರ್ನಾಟಕಕ್ಕೆ ಬಂದು 1 ವರ್ಷ ಆಗೈತಿ ಇವಾಗ. ಕರ್ನಾಟಕಕ್ಕೆ ಬಂದಂತೂ 1 ವರ್ಷ ಆಗೈತಿ. 1 ವರ್ಷದಿಂದ ನಾವು ರಜೆಗೆ ಬಂದೇ ಇಲ್ಲ. ಆ್ಯಕ್ಚುಲಿ ಏಪ್ರಿಲ್ ಮೇದಾಗ ಬರ್ಬೇಕಂತಿತ್ತು, ಬಟ್ ಅವಾಗ ನಮ್ಮ ಮನೆಯವ್ರು ರಜೆ ಕೊಡಲಿಲ್ಲ, ಹಿಂಗೆ ಬರೋಕ್ಕಾಗಲಿಲ್ಲ. ಏಪ್ರಿಲ್ ಮೇದಾಗಿನ ಪ್ಲ್ಯಾನು ಕ್ಯಾನ್ಸಲ್ ಆಯಿತಾ. ಆಮೇಲೆ ಮತ್ತು ಅಷ್ಟರಲ್ಲಿ ಮಕ್ಕಳ ಸ್ಕೂಲನ್ನು ಸ್ಟಾರ್ಟ್ ಆಯಿತು, ಹಿಂಗಾಗಿ ರಜೆ ಹೋಗೋಕ್ಕಾಗಿಲ್ಲ. ನೋಡ್ಬೇಕು, ರಜೆ ಅಂತೂ ಎಲ್ಲ ಸ್ಟಾಕ್ ಕೂಡ ಅದಾವ, ಹೋಗ್ಬೇಕು. ಭಾಳ ದಿನ ಆಗೈತಿ. ನಮ್ಮ ಊರನ್ನು ನಾವು ಮಿಸ್ ಮಾಡ್ಕೋತೀವಿ. ಮೇನ್ ಮಿಸ್ ಮಾಡ್ಕೊಳ್ಳೋದಂದ್ರೆ ಜೋಳದ ರೊಟ್ಟಿ. ಯಾಕಂದರೆ ಇಲ್ಲಂತೂ ಆ ಜೋಳದ ರೊಟ್ಟಿ ಹಿಟ್ಟು ಸಿಗಂಗೆ ಇಲ್ರಿ ಗೈಸ್. ಬರೀ ಚಪಾತಿ ಬಿಟ್ಟರೆ ರೈಸ್ ತಿಂದು ಸಾಕಾಗೈತಿ. ಆದರೂ ಏನೂ ಮಾಡೋಕ್ಕಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತಿ. ಹೊರಗಡೆ ಅದ ಬಂದಮೇಲೆ ಆದರೆ ನಾನು ಎಕ್ಸಾಕ್ಟ್ ಲೊಕೇಶನ್ ಎಲ್ಲದ ಅಂತ ಯಾರಿಗೂ ಹೇಳಬೇಡ ಅಂತಂದ್ರೆ. ಮತ್ತು ಇನ್ನೊಬ್ಬರ ನಂಗೆ ಕಮೆಂಟ್ ಕೂಡ ಬಂದಿತ್ತು, ಶಾರ್ಟ್ ಮೊನೆಟೈಸೇಷನ್ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ. ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ. ನೋಡಿ ಹಂಗೆ ಈ ವಿಡಿಯೋದಾಗ ಹೇಳೋಕ್ಕಾದ್ರೆ ಸಾಧ್ಯವಾದರೆ ಹೇಳ್ಬಿಡ್ತೀನಿ ಅದನ್ನು. ನೀವು ಯಾರಾದರೂ ವೆಯ್ಟ್ ಲಾಸ್ ಜರ್ನಿಗೂ ಟ್ರೈ ಮಾಡೋಕತ್ತಿದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ, ಯಾರೆಲ್ಲ ವೆಯ್ಟ್ ಲಾಸ್ಗೆ ಟ್ರೈ ಮಾಡೋಕತ್ತಿದ್ರೆ ಅಂಥೇಳಿ. ನಾನಂದರೂ ಟ್ರೈ ಮಾಡೋಕತ್ತೀನಿ, ಬಟ್ ನೋಡೋಣ ಯಾವಾಗ ವೆಯ್ಟ್ ಲಾಸ್ ಆಗ್ತೈತಿ, ಏನಾದರೂ ಡಿಫ್ರೆಂಟ್ ಕಾಣತ್ತೋ ಇಲ್ವೋ ಅಂತ ನೋಡ್ಕೊಂಡ್ಬಿಟ್ಟು ನಿಮ್ಗೆ ನಾನು ಹೇಳ್ತೀನಿ. ಪ್ರೆಸೆಂಟ್ 66 ಇತ್ತು, 1 kg ಅಂತೂ ಲಾಸ್ ಆಗೈತಿ. ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ್ದೆ 1 ಮಂತ್ ಆಯಿತಾ, ಬಟ್ 1 ಮಂತದೆಲ್ಲ ನಂಗೆ ವಿಡಿಯೋ ಒಳಗೆ ಹೇಳೋಕ್ಕಾಗಿರಲಿಲ್ಲ. ಹಿಂಗೆ ನಾನು 1 ಮಂತದೆಲ್ಲ ಹೇಳಿಲ್ಲ. 7 days ತೋರ್ಸೀನಿ. ಇದು 8th ಡೇ ಐತಿ. ಅದಕ್ಕೆ ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೇ ಸ್ಟಾರ್ಟ್ ಮಾಡಿದ್ವಿ. ವ್ಯೂ ಅಂತೂ ಸೂಪರ್ ಆಗೈತಿ. ಮಸ್ಟ್ ನಾನು ಮಾಡಬಾರ್ದು. ಒಮ್ಮೆ ವೆಯ್ಟ್ ಲಾಸ್ ಆದಮೇಲೆ ಅದ್ರ ಬಗ್ಗೆ ಸಜೆಸ್ಟ್ ಮಾಡ್ಬೇಕು ಅಂದ್ಕೊಂಡ್ಬಿಟ್ಟಿದ್ನಿ, ಬಟ್ ನಾನು ಏನೇನು ಮಾಡ್ತಿಲ್ಲ ಹಂಗೆ ಶೇರ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಇವಾಗ ಲಾಗ್ ಕೂಡ ಸ್ಟಾರ್ಟ್ ಮಾಡೇನಿ ರೀ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಆಲ್ರೆಡಿ ಟಯರ್ಡ್ ಅಂತೂ ಆಗ್ಬಿಟ್ಟೈತಿ. ಸೂಪರ್ ಆಗೈತಿ. ಹೊರಗೆಲ್ಲ ಅಂತೂ ವ್ಯೂ ಅಂತೂ ಸಖತ್ತಾಗೈತಿ. ಇಲ್ಲಿ ಒಂಥರ ಗಿಡಗಳು ಎಲ್ಲ ಕಡೆ ಹಚ್ಚ ಹಸಿರು. ಬಟ್ ಏನೋ ಅಂತಾರಲ್ಲ, ಅವ್ರವ್ರಿಗೆ ಅವ್ರವ್ರ ಇಷ್ಟ. ಇಲ್ಲಿ ಅವ್ರಿಗೆ ಈ ಪ್ಲೇಸ್ ಇಷ್ಟ ಆಗುತ್ತೆ, ಬಟ್ ನಮ್ಮ ಸೌತ್ದವ್ರಿಗಂತೂ ಸ್ವಲ್ಪ ಕಷ್ಟ ಆಗ್ತೈತಿ ಈ ಪ್ಲೇಸ್. ಫುಡ್ಡೆಲ್ಲ ನಮ್ಮ ಕಡೆ ಥರ ಸಿಗಂಗೆ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಸೌತ್ ಅವ್ರಿಗೆಲ್ಲ ಕಷ್ಟ ಆಗೇ ಬಿಡ್ತೈತಿ. ಇಲ್ಲಿ ಸ್ವಲ್ಪ ಇಲ್ಲೇ ಜಿಮ್ ಪಾರ್ಕ್ ಐತಿ.
ಎಲ್ಲ ಇಲ್ಲಿ ಸ್ವಲ್ಪ ಜಿಮ್ ಪಾರ್ಕ್ ಒಳಗೆ ಎಲ್ಲ ಎಕ್ಸಸೈಸ್ ಮಾಡ್ಬೇಕಂತ ಬಂದೇನಿ. ಎಕ್ಸಸೈಸ್ ಎಲ್ಲ ಮಾಡಿ ಇನ್ನು ಮನೆಗೆ ಹೋಗಬೇಕು. ಮನೆಗೆ ಹೋದ್ರೆ ಅಂತೂ ಕೆಲಸ ಇದ್ದಿದ್ದೇನೆ ಬೆಳಗ್ಗೆ ಅಂದಮೇಲೆ. ಬೆಳಗ್ಗೆ ಹೆಣ್ಮಕ್ಳಿಗೆ ಅಂತೂ ಕೆಲಸ ಜಾಸ್ತಿ ಇರುತ್ತೆ. ಇದನ್ನು ಟ್ರೈ ಮಾಡಿ ಬಟ್ ಎತ್ತಕ್ಕಾಗತ್ತಿರಲ್ಲ. ಎಲ್ಲ ಮುಗಿಸ್ಕೊಂಡು ನಾನು ಕಂಟಿನ್ಯೂ ಲಾಗ್ನ ಮಾಡೋಕ್ಕಾಗಲ್ಲ. ಆಮೇಲೆ ಸ್ಕೂಲಿಂದ ಮಕ್ಕಳನ್ನ ಕರ್ಕೊಬೇಕಾದ್ರೆ ಕಂಟಿನ್ಯೂ ಲಾಗ್ನ ಮಾಡಿದ್ನಿ. ಮಕ್ಕಳನ್ನೆಲ್ಲ ಸ್ಕೂಲಿಂದ ಕರ್ಕೊಂಬಂದು ಊಟಕ್ಕೆ ಕುಂತಿದ್ವಿ. ಇವ್ರ ಫ್ರೆಂಡ ಅಂದರೆ ಸಮನ್ವಿ ಫ್ರೆಂಡ್ ಇವಳು ಶ್ರೇಯಾ ಅಂಥೇಳಿ. ಇವರಂತೂ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅದಾರ. ಇವತ್ತು ನಾವು ಊಟಕ್ಕೆ ಮಾಡ್ಕೊಂಡಿದ್ವಿ ಬಿರಿಯಾನಿ. ಅವಳಿಗೂ ಅದ ಫೇವ್ರೇಟ ನಾನು ಮಾಡೋ ಬಿರಿಯಾನಿ. ಅದಕ್ಕಾಗಿ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡಿ ತಿಂತಾ ಇದ್ದೀವಿ ರೀ ಗೈಸ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿರಿ, ಕಮೆಂಟ್ ಹಾಕಿರಿ, ಶೇರ್ ಮಾಡಿರಿ. ಮತ್ತೊಂದು ಹೊಸ ವಿಡಿಯೋನಿಗೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಅಂತೂ ಭಾಳ ಕ್ಯೂರಿಯಾಸಿಟಿ ಇಂದ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.